ತಂದ ಮೇಲೆ ಸೋಲಿಸೆ ಫೈನಲ್ಗೆ ಬಂದದ. ಅದರಲ್ಲೇ ಶ್ರೀಲಂಕಾನೂ ಅದ, ಪಾಕಿಸ್ತಾನ ಜೊತೆಗೆ ನೇಪಾಳ, ಅಮೇರಿಕ ತಂಡಗಳು ಭಾಗವಹಿಸಿ ಇವತ್ತು ಅಂದರೂ ಸಹಿತ ಜಗತ್ತನ್ನು ಗೆಲ್ಲಬಲ್ಲರು ಅನ್ನುವಂಥ ಮಾತು ನಿಜವಾಗಿ ಒಂದು ದೊಡ್ಡ ಸಾಧನೆ. ಕಣ್ಣಿದ್ದವ್ರು ಮಾಡಿದ ವಿಶ್ವಕಪ್ ಗೆದ್ದು ದೊಡ್ಡದಲ್ಲ, ಗಂಡ ಮಕ್ಕಳು ಗೆದ್ದಿದ್ದೇನು ದೊಡ್ಡದಲ್ಲ, ಹೆಣ್ಮಕ್ಳು ಗೆದ್ದಿದ್ದೇನು ದೊಡ್ಡದಲ್ಲ, ಅದೆಲ್ಲಕ್ಕಿಂತ ಮೀರಿದ್ದಿದ್ದು ಅದ್ಭುತವಾದ ಸಾಧನೆ. ಈ ಸಾಧನೆಯನ್ನು ನಮ್ಮ ಭಾರತೀಯ ಮಹಿಳೆಯರು, ಅದರಲ್ಲೂ ಅಂದ ಕ್ರಿಕೆಟಿಗರು, ಬ್ಯಾಟರಿಗಳು ಮತ್ತು ಬಾಲರ್ಗಳು ಇವತ್ತು ಗೆದ್ದು ತೋರಿಸಿದ್ದಾರೆ. ನಾವು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತೀವಿ ಅಂತೇಳಿ. ಹೀಗಾಗಿ ಇದನ್ನು ಇವತ್ತು ನಾವು ಅವ್ರನ್ನ ನೆನೆಸಲೇಬೇಕಾಗ್ಯದ. ಯಾಕಪ್ಪ ಅಂದ್ರೆ ನೆನೆಸೋದು ಅನಿವಾರ್ಯನೂ ಹೌದು. ಅಂಥ ಒಂದು ಜಯವನ್ನು ಅವರು ಸಾಧಿಸಿದ್ದಾರೆ. ನೀಲಿ ಪೋಷಾಕಗಳಲ್ಲಿ ಗೆದ್ದಾಗ ಅವ್ರು ಪಟ್ಟಂಥ ಖುಷಿ ಅವರ್ಣನೀಯ, ಹೇಳಲಿಕ್ಕಾಗೋದಿಲ್ಲ, ಬರೆದಿರಲಿಕ್ಕಾಗೋದಿಲ್ಲ, ಅದನ್ನು ಮೀರಿದಂಥದ್ದು ಅಂತ. ಅದಕ್ಕೆ ಆತ್ಮತೃಪ್ತಿ ಮತ್ತೇನೇನೋ ಹೇಳ್ತೀವಿ ನಾವು ಅದಕ್ಕೆ. ಅಂಥ ಸಂತೃಪ್ತಿ ಅವರಲ್ಲಿತ್ತು. ಗೆದ್ದರು. ಗೆಲುವು ಜೊತೆಗೆ ನಾವು ಸಮರ್ಥರು ಬದುಕೋದಕ್ಕೆ ಅನ್ನೋದನ್ನು ತೋರಿಸ್ಕೊಟ್ರು ಅನ್ನುವಂಥದ್ದು. ಯಾಕೆ ನಾವು ಅನೇಕ ಸಲ ನೋಡ್ತೀವಿ, ಹುಬ್ಬಳ್ಳಿ ಅಲ್ಲೇ ಇಲ್ಲಿ ಕೆಲವೊಂದು ಕಡೆ ಪಾಪ ಅಂದ ಮಕ್ಕಳು ಹೋಗೋದನ್ನು ಬರೋದಲ್ಲ, ಶಾಲೆಗಳಿಗೆ ಹೋಗೋದು, ಕಲಿದು ಮಾಡೋದು, ಸಾಹಸ ಮಾಡೋದು ನೋಡಿದ್ರೆ ಹೆಂಗಪ್ಪ ಇದೆಲ್ಲ ಸಾಧ್ಯ ಅಂತ ಭಾಳಷ್ಟು ಆಶ್ಚರ್ಯಪಟ್ಟಿದ್ದು ಉಂಟದು. ಯಾಕಂದ್ರೆ ಸಹಜವಾಗಿ ಬಸ್ ಹತ್ತಿರ್ತಾರೆ, ಸಹಜವಾಗಿ ಇಳಿತಿರ್ತಾರೆ, ಒಂದು ಸ್ಟೆಕ್ ಆಧಾರದ ಮೇಲೆ ಕರೆಕ್ಟ್ ಜಾಗಿಗೆ ಹೋಗ್ತಾ ಇರ್ತಾರೆ. ಅವರ ಧ್ವನಿಯ ಮೇಲೆ ಇರುತ್ತಿರುವಂಥ ಕಮಾಂಡ್ ಮತ್ತು ವಿದೌಟ್ ಆಕ್ಸಿಡೆಂಟ್ ತಿರುಗಾಡ್ತಾ ಇರ್ತಾರೆ. ಇವೆಲ್ಲವೂ ಹೇಗೆ ಸಾಧ್ಯ?